ಸಲಾರು ಮೂವಿ ನೋಡ್ದೆ ಗುರು, ಆ ಮೂವಿ ಬಗ್ಗೆ ಇವತ್ತು ಮಾತಾಡೋಣ. ಮೂವಿ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ತುಂಬಾ ಸ್ಪಾಯ್ಲರ್ಸ್ ಇದೆ. ಇದು ಬೇಸಿಕಲಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ. ಮೂವಿ ಫುಲ್ ರೆಟ್ರೋ ಎಫೆಕ್ಟ್ ನಲ್ಲೇ ತೆಗ್ದಿದ್ದಾರೆ. KGF ಎಸೆನ್ಸ್ ಕಾಣುತ್ತಿಲ್ಲೂನು. ದೇವ ಮತ್ತೆ ವರದಾ ಇಬ್ರು ಚಿಕ್ಕ ವಯಸ್ಸಿಂದಲೇ ಸಿಕ್ಕಾಪಟ್ಟೆ ಫ್ರೆಂಡ್ಗಳು. ದೇವಂಗೆ ವರದನ್ ಮೇಲೆ ಎಷ್ಟು ಲವ್ ಅಂದ್ರೆ ವರ್ಧನ್ಗೆ ಒಂದ್ ಸ್ವಲ್ಪ ಅವಮಾನ ಆದ್ರೂ ದೇವ ತಡ್ಕೊಳ್ತಿರ್ಲಿಲ್ಲ. ಅವಮಾನ ಮಾಡಿದವ್ರಿಗೆ ಮಣ್ಣು ಮುಗಿಸೋವರೆಗೂ ಇವ್ರಿಗೆ ಸಮಾಧಾನ ಇಲ್ಲ. ಸೊ ಮೂವಿನಲ್ಲಿ ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಅನ್ನು ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಬೈ ದ ವೇ, ಈ ವರದಾ ರಾಜರ ಮನೆತನಕ್ಕೆ ಸೇರಿದವರು. ಇವರಪ್ಪ ಕನ್ಸಾರ್ ಅನ್ನುವ ಊರಿನ ಮಹಾರಾಜ. ಬಟ್ ಒಂದ್ಸಲ ಇದ್ದಕ್ಕಿದ್ದಂತೆ ಈ ಮಹಾರಾಜನ ಕಡೆಯ ಚೇಲಾಗಳು ದೇವ ಅವರ ಅಮ್ಮನ ವಸ್ತ್ರಾಪಹರಣವನ್ನು ಮಾಡಿ ಇವ್ರನ್ನೆಲ್ಲ ಸಾಯಿಸ್ಲಿಕ್ಕೆ ಅಂತ ಬಂದ್ಬಿಡ್ತಾರೆ. ಬೈ ದ ವೇ, ಇದೆಲ್ಲ ನಡೀತಿರೋದು ವರದಾ ಮತ್ತೆ ದೇವ ಇಬ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಂದ್ರೆ ಒಂದು 8-10 ವರ್ಷ ಆಗಿರಬಹುದು. ನನ್ನ ಫ್ರೆಂಡ್ ದೇವ ಮತ್ತೆ ಅವ್ರ ಅಮ್ಮನ್ ಸಾಯಿಸ್ಬಿಡ್ತಾರೆ ಅಂತ ವರದಾ ಅಲ್ಲಿಗೆ ಬರ್ತಾರೆ. ನಾನು ಮಹಾರಾಜನ ಮನೆ ತಂದವನು, ನಿಮ್ಗೆಲ್ಲ ಆರ್ಡರ್ ಮಾಡ್ತೀನಿ, ಅವ್ರನ್ನ ಯಾರನ್ನು ಸಾಯಿಸ್ಬೇಡಿ ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಚೇಲಾಗಳೆಲ್ಲ ಹೇಳ್ತಾರೆ, ನೋವೇ ಚಾನ್ಸ್ ಇಲ್ಲ, ನಮ್ಗೆ ಮಹಾರಾಜನಿಂದ ಅಪ್ಪಣೆ ಬಂದಿದೆ, ನಾವಿವ್ರನ್ನ ಸಾಯಿಸ್ಲೇಬೇಕು ಅಂತ. ಸೊ ವರದಾ ತನ್ನ ಸ್ನೇಹಿತ ದೇವನಿಗಾಗಿ ಒಂದು ತ್ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಾನ್ಸಾರ್ನ ಮಹಾರಾಜ ಅಂದ್ರೆ ವರದಾ ಅವ್ರ ಅಪ್ಪಂದು ಒಂದು ಸಿಸ್ಟಮ್ ಇದೆ. ಕಾನ್ಸಾರ್ನ 101 ಭಾಗಗಳಾಗಿ ಡಿವೈಡ್ ಮಾಡೋರೆ, ಆಳ್ವಿಕೆ ಮಾಡ್ಲಿಕ್ಕೆ ಈಸಿ ಅಂತ. ಈ 101 ಭಾಗಕ್ಕೂ ಒಬ್ಬೊಬ್ಬ ಪಾಳೆಗಾರರ ತರ ನೇಮಕ ಮಾಡೋರೆ. ಅವರನ್ನೆಲ್ಲ ಕಾಪರಿಗಳು ಅಂತ ಕರೀತಾರೆ. ಆ ಕಾಪರಿಗಳಿಗೆಲ್ಲ 8 ದೊರೆಗಳಿದ್ದಾರೆ. ಆ 8 ದೊರೆಗಳಿಗೆ ಒಬ್ಬ ಕರ್ತ ಅಂದ್ರೆ ಮಹಾರಾಜ ಇರ್ತಾರೆ. ಸೊ ವರದಾ ಅವರ ಅಪ್ಪ ಕರ್ತ ಅಲಿಯಾಸ್ ಮಹಾರಾಜ. ಈ ಮಹಾರಾಜ 8 ಜನಗಳನ್ನ ದೊರೆಗಳನ್ನಾಗಿ ಮಾಡೋನೆ. ಆ ದೊರೆಗಳಲ್ಲಿ ಒಬ್ಬ ದೊರೆ ವರದಾ. ಚಿಕ್ಕ ಹುಡ್ಗ ಆಗಿದ್ರು ಅವನನ್ನೇ ದೊರೆ ಮಾಡ್ಬಿಟ್ಟವನ್ ಕರ್ತ. ಸೊ ಕಾಪರಿಗಳಿಗೆಲ್ಲ ಒಂದು ಸಣ್ಣ ಖಡ್ಗ ಕೊಟ್ಟಿರ್ತಾರೆ, ದೊರೆಗಳಿಗೆಲ್ಲ ಮೀಡಿಯಂ ಸೈಜಿನ ಖಡ್ಗ ಕೊಟ್ಟಿರ್ತಾರೆ, ಕರ್ತನ್ ಕೈಯಲ್ಲಿ ದೊಡ್ಡ ಸೈಜ್ ಖಡ್ಗ ಇರುತ್ತೆ. ಈಗ ವರದಾ ತನ್ನ ಕೈನಲ್ಲಿರುವ ಖಡ್ಗನ ಆ ಚೇಲಗಳಿಗೆ ಕೊಟ್ಟು ಬಿಡ್ತಾನೆ. ನೋಡಪ್ಪ, ನಾನು ನಿಂಗೆ ಖಡ್ಗ ಕೊಡ್ತೀನಿ, ಈ ಮೂಲಕ ನೀನ್ ದೊರೆ ಆಗ್ಬೋದು. ಕಂಡೀಷನ್ ಏನು ಅಂದ್ರೆ ನನ್ನ ಫ್ರೆಂಡ್ ನೀನ್ ಬಿಟ್ಬಿಡ್ಬೇಕು ಅಂತ. ಫ್ರೆಂಡ್ಗೋಸ್ಕರ ಅಲ್ಟಿಮೇಟ್ ತ್ಯಾಗ ಮಾಡ್ಬಿಟ್ರು ವರದಾ ಅವರು. ದೊರೆ ಆಗ್ತೀನಿ ಅಂತ ಆಸೆಗೋಸ್ಕರ ರಾಜನ್ ಚೇಲ ದೇವ ಅಂಡ್ ಅವ್ರ ಅಮ್ಮನ ಬಿಟ್ಬಿಟ್ಟ. ಈಗ ವರದಾ ಹೇಳಿದ್ರು, ನೀನು ನಿಮ್ಮಮ್ಮ ಇಲ್ಲಿರೋದು ಸರಿ ಇಲ್ಲ, ಊರ್ ಬಿಟ್ಟು ಹೋಗ್ಬಿಡಿ ಅಂತ. ಈಗ ದೇವ ಅವ್ರ ಅಮ್ಮಂಗೆ ಗೊತ್ತು ದೇವ ತುಂಬಾ ಕೋಪಿಷ್ಟ, ವಾಪಸ್ ಬಂದು ಈ ಊರ್ನ ಧ್ವಂಸ ಗಿಂಸ ಮಾಡ್ಬಿಡ್ತಾನೆ ಅಂತ. ಸೊ ಪ್ರಾಮಿಸ್ ಮಾಡು, ಈ ಊರ್ಗೆ ಯಾವತ್ತು ಬರಲ್ಲ ಅಂತ ಹೇಳು ಅಂದ್ರು. ಬಟ್ ದೇವ ವರ್ಧನ್ ಹತ್ರ ಹೋಗಿ ಹೇಳಿದ್ರು, ನೋಡಪ್ಪ ವರ್ಧನ್, ನಾನು ಈ ಊರಿಗೆ ಕಾಲಿಕ್ಕಲ್ಲ, ಆದ್ರೆ ನೀನ್ ಕರೆದ್ರೆ ಮಾತ್ರ ಎಲ್ಲಿದ್ರು ಬರ್ತೀನಿ ಅಂತ. ಸೊ ಇವರಿಬ್ಬರ ಗಳಸ್ಯ ಕಂಠಸ್ಯ ಫ್ರೆಂಡ್ಶಿಪ್ ಸ್ಟಾಪ್ ಆಯ್ತು. ಊರ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆದ್ರೂ ಒಂದು ಸೆಂಟಿಮೆಂಟಲ್ ಸಾಂಗ್ ಕೂಡ ಬರುತ್ತೆ. ಇವರಿಬ್ಬರ ಬಾಲ್ಯದ ಫ್ರೆಂಡ್ಶಿಪ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಈಗ ಎಲ್ಲ ಬೆಳೆದು ದೊಡ್ಡವರಾಗ್ಬಿಟ್ಟವ್ರೆ. ದೇವ ಅಂಡ್ ಅವ್ರಮ್ಮ ಯಾವ್ದೋ ದೂರದ ಊರ್ನಲ್ಲವ್ರೆ. ಈಗ ನಮ್ಗೆ ಮೂವಿ ಹೀರೋಯಿನ್ ಆದ್ಯ ಅವರ ಇಂಟ್ರೊಡಕ್ಷನ್ ಮಾಡಿಸ್ತಾರೆ. ಆದ್ಯಮ್ಮ ಫಾರಿನ್ ಅಲ್ಲಿ ಓದ್ಕೊಂಡು ಇಂಡಿಯಾಗ್ ಬಂದೈತೆ. ಇವಮ್ಮ ಕೃಷ್ಣಮೂರ್ತಿ ಅಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಯ ಮಗಳಂತೆ. ಇವಳು ಬಂದಿದ ತಕ್ಷಣ ಈಕೆಯನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಒಂದಷ್ಟು ರೌಡಿಗಳು ಸ್ಕೆಚ್ ಹಾಕೋರೆ. ಅವ್ರ ಅಪ್ಪನ್ಗೆ ಗಲಿಬಿಲಿ ಆಗ್ಬಿಡತ್ತೆ. ಇವಳನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಆ ವ್ಯಕ್ತಿಯ ಬಳಿಗೆ ಈಕೆಯನ್ನ ಕಳಿಸ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಯಾರದು ವ್ಯಕ್ತಿ? ದೇವ ಅವರಮ್ಮ. ದೇವ ಅವರಮ್ಮ ಈಗ ಸ್ಕೂಲ್ ನಲ್ಲಿ ಟೀಚರ್ ಆಗೋರೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಎಲ್ಲಾ ಮಕ್ಳಿಗೂ ಆವಾಜ್ ಹಾಕ್ತಿರ್ತಾರೆ, ಬಂದ್ ಹೋದ್ರೋ ಬಡ್ಡೆತ್ತವ ಅಂತ. ಅಲ್ಲಿಗೆ ದೇವ ಅವರು ಚಾಚಾ ಚಾಚಾ ಅಂತ ಕರೀತಿರುವ ಒಬ್ಬ ವ್ಯಕ್ತಿ ಆದ್ಯಾಳನ್ನ ಕರ್ಕೊಂಡು ಹೋಗ್ತಾರೆ. ನಾನ್ ಕೂಡ ಟೀಚರ್ ಕಣಮಿ, ನಿಮ್ ಜೊತೆ ಪಾಠ ಮಾಡ್ತೀನಿ ಅಂತ ಅವ್ರ ಜೊತೆ ಇರ್ಲಿಕ್ಕೆ ಶುರು ಮಾಡ್ತಾರ ಆದ್ಯ. ದೇವ ಅವರ ಅಮ್ಮನ ಜೊತೆ ಯಾರಿದ್ದಾರೆ? ಆಬ್ವಿಯಸ್ಲಿ ದೇವ ಇದಾರೆ. ದೇವ ಈಗ ದೊಡ್ಡವರಾಗಿ ಪ್ರಭಾಸ್ ಆಗ್ಬಿಟ್ಟವ್ರೆ. ಮಜಲ್ ಗಿಸಲ್ ಎಲ್ಲ ಸಖತ್ತಾಗೈತೆ. ಬಟ್ ಇವ್ರು ಯಾರ ಜೊತೆನೂ ಫೈಟೇ ಮಾಡಲ್ಲ. ಊರಿನ ಜನ ಎಲ್ಲ ಇವ್ರನ್ನ ಪುಕ್ಕಲಿ ವ್ಯಕ್ತಿ ಅನ್ಕೊಂಡಿರ್ತಾರೆ. ಯಾರಾದ್ರೂ ಕಾಲ್ ಕೇರ್ಕೊಂಡ್ ಜಗ್ಲಕ್ ಬಂದ್ರು ಸಹ ಸಾರಿ ಸಾರ್ ಅಂತ ಹೇಳ್ಬಿಟ್ಟು ಇವ್ರು ಸೈಡಿಗೆ ಬಂದ್ಬಿಡ್ತಾರೆ. ಇಂಥ ವ್ಯಕ್ತಿ ನನ್ಗೆ ಏನ್ ತಾನೇ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಆದ್ಯಂಗ್ ತೀರಾ ಕನ್ಫ್ಯೂಷನ್. ಆದ್ರೆ ನಮ್ಗಂತೂ ಒಂಚೂರು ಕನ್ಫ್ಯೂಷನ್ ಇಲ್ಲ, ಯಾಕಂದ್ರೆ ಗೊತ್ತು ಪ್ರಭಾಸ್ ಎಲ್ರಿಗೂ ಚಚ್ಚಿ ಬಜ್ಜಿ ಮಾಡ್ತಾರೆ ನೆಕ್ಸ್ಟ್ ಅಂತ. ಆದ್ಯ ಅಂದ್ಕೊಂಡಂಗೆ ಆ ಊರಿನಲ್ಲಿ ಒಂದಷ್ಟು ಜನ ಆದ್ಯಾಳನ್ನ ಚುಡಾಯಿಸ್ತಿರ್ತಾರೆ. ಆದ್ರೂ ಸಹ ಪ್ರಭಾಸ್ ರಕ್ಷಣೆಗೆ ಬರೋದಿಲ್ಲ. ಬಟ್ ಒಂದಿನ ಆದ್ಯ ಇದೇ ಊರ್ನಲ್ಲಿ ಅವಳೆ ಅಂತ ರೌಡಿಗಳಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಗ್ಯಾಂಗ್ ಕಟ್ಕೊಂಡ್ ಬಂದ್ಬಿಟ್ಟವ್ರೆ ಅವಳನ್ನ ಎತ್ತಾಕೊಂಡ್ ಹೋಗ್ಬೇಕು ಅಂತ. ಇನ್ನು ದೇವ ಅವರಮ್ಮ ಮಗನಿಗೆ ಸಣ್ಣ ಚಾಕುನು ಮುಟ್ಟೋಗ್ ಬಿಡೋದಿಲ್ಲ, ಅಷ್ಟೊಂದು ಕೇರ್ಫುಲ್ ಆಗಿ ಸಾಕ್ತಿದ್ದಾರೆ ದೇವನ. ಈಗ ರೌಡಿಗಳೆಲ್ಲ ಬಂದ್ಬಿಟ್ಟವ್ರೆ, ಆದ್ಯಾಳನ್ನ ಎತ್ತಾಕೊಂಡ್ ಹೋಗ್ತವ್ರೆ. ದೇವ ಅವರಮ್ಮ ಊರಿನ ಜನರಲ್ನೆಲ್ಲ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಅವಳನ್ನ ರಕ್ಷಣೆ ಮಾಡ್ರಪ್ಪ, ಊರ್ನಲ್ಲಿ ಇಷ್ಟೊಂದ್ ಜನ ಇದ್ದೀರಾ, ಎಲ್ರು ಅಟ್ಯಾಕ್ ಮಾಡ್ರಪ್ಪ ಅಂತ. ಬಟ್ ಆ ರೌಡಿಗಳ ಕೈಯಲ್ಲೆಲ್ಲ ಚಾಕು ಲಾಂಗು ಇರೋದ್ರಿಂದ ಯಾರು ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ ಚಾಚಾ ಹೇಳ್ತಾರೆ, ಯಾರು ರಕ್ಷಣೆ ಮಾಡಲ್ಲ, ಹುಡ್ಗಿನ ಮಾಡ್ಬೇಕು ಅಂದ್ರೆ ನಿಮ್ಮ ಮಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ನಿಮ್ ಮಗನ ನೀವೇ ತಡೆದು ಕಟ್ ಹಾಕಿದೀರಾ, ಅವನನ್ನ ಮುಂದಕ್ ಬಿಡಿ ಅಂತ. ಫೈನಲಿ ಆದ್ಯಾಳನ್ನ ರಕ್ಷಣೆ ಮಾಡ್ಬೇಕು ಅಂತ ದೇವ ಅವರಮ್ಮ ಡಿಸೈಡ್ ಮಾಡ್ಬಿಡ್ತಾರೆ. ದೇವ, ನಿನ್ಗೆ ಒಂದು ತಡೆಗೋಡೆಯಾಗಿ ನಾನೇ ನಿಂತಿದ್ದೆ, ಈಗ ತಡೆಗೋಡೆಯನ್ನ ತೆಗಿತಾ ಇದೀನಿ, ಹೋಗೋ ಅವಳನ್ನ ರಕ್ಷಣೆ ಮಾಡು ಅಂತ ಆರ್ಡರ್ ಮಾಡ್ತಾರೆ. ಇನ್ನೇನಾಯ್ತಲ್ಲ, ದೇವಾಗ ಸಿಕ್ತು ಪರ್ಮಿಷನ್. ಎಲ್ಲಾ ರೌಡಿಗಳನ್ನು ಹಿಡ್ಕೊಂಡು ಕೈ ಕಾಲ್ ಮುರಿದಾಕಿ ತಲೆ ಹೊಡೆದಾಕಿ ಆದ್ಯಾಳನ್ನ ರಕ್ಷಣೆ ಮಾಡ್ತಾರೆ. ಈ ನಡುವೆ ಆದ್ಯ ನಮ್ ಕೈಗೆ ಸಿಕ್ಬಿಟ್ಲು ಅಂತ ರೌಡಿ ಖುಷಿ ಖುಷಿಯಾಗಿ ಒಂದು ಸೆಲ್ಫಿ ತಗೊಂಡು ರೌಡಿಗಳ ಗ್ಯಾಂಗ್ ನ ಲೀಡರ್ಗೆ ಕಳ್ಸೋನೆ. ಆ ಸೆಲ್ಫಿ ನಲ್ಲಿ ದೇವ್ನ ಪಿಕ್ಚರ್ ಕೂಡ ಇದೆ. ಆ ರೌಡಿ ಗ್ಯಾಂಗ್ ಲೀಡರು ದೇವ್ನ ನೋಡಿ ಅಳ್ಳಾಡೋಗ್ಬಿಡ್ತಾನೆ. ಸೊ ನಮಗೆ ಗೊತ್ತಾಗುತ್ತೆ ಈ ದೇವ್ಗೆ ಬಹಳ ದೊಡ್ಡ ಹಿಸ್ಟರಿ
ಸ್ಟೋರಿ ಇದೆ ಅಂತ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ರೌಡಿಗಳಿಗೆಲ್ಲ ಒಬ್ಬ ಲೇಡಿ ಬಾಸ್ ಇದ್ದಾಳೆ, ಅವಳು ಕಾನ್ಸಾರ್ನ ಮಹಾರಾಣಿಯಾಗಿದ್ದಾಳೆ. ಅವಳಿಗೆ ಬೇಕಾಗಿರೋದು ಆದ್ಯ ಅಲ್ಲ ದೇವ್. ಸೊ ದೇವ್ನ ಲೊಕೇಶನ್ಗೋಸ್ಕರ ಆದ್ಯಾಳನ್ನ ಎತ್ತಾಕೊಂಡು ಬಂದು ಕೃಷ್ಣಮೂರ್ತಿಯ ಮೂಲಕ ದೇವಿರುವ ಜಾಗಕ್ಕೆ ಆದ್ಯಾಳನ್ನ ಕಳಿಸಿ ದೇವ್ರನ್ನ ಹುಡ್ಕೋದು ಅಂತ ಇವರ ಪ್ಲಾನ್. ಅನ್ಕೊಂಡಂಗೆ ದೇವ್ ಸಿಕ್ಕವ್ರೆ. ಬಟ್ ದೇವ್ ಅವರ ಅಮ್ಮನ್ಗೆ ಗೊತ್ತಾಗುತ್ತೆ ಈಗ ಈ ರೌಡಿಗಳೆಲ್ಲ ಹೋಗಿ ಏನಾದ್ರೂ ಎಡವಟ್ ಆಗುತ್ತೆ, ನಮ್ ದೇವ್ ಮೇಲೆ ಮತ್ತೆ ಅಟ್ಯಾಕ್ ಆಗುತ್ತೆ ಅಂತ. ಸೊ ಮತ್ತೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆಲ್ಲಾದ್ರೂ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ಜೊತೆಗೆ ಚಾಚಂಗೆ ಹೇಳ್ತಾರೆ ಈ ಹುಡುಗಿ ಆದ್ಯನ್ನ ಕರ್ಕೊಂಡು ಹೋಗ್ಬಿಡು, ಇವಳನ್ನ ಬದುಕ್ಸೋಕಾಗಿ ನನ್ನ ಮಗ ಎಕ್ಸ್ಪೋಸ್ ಆಗ್ಬಿಟ್ಟ ಅಂತ ಬೈದ್ ಕಳಿಸ್ತಾರೆ. ಈಗ ಚಾಚಾ ಅಂಡ್ ಆದ್ಯ ಇಬ್ರು ಹೋಗ್ತಾವ್ರೆ, ಇನ್ನೊಂದ್ ದಾರಿಯಲ್ಲಿ ಅಮ್ಮ ಮಗ ಹೋಗ್ತಾವ್ರೆ. ಅಷ್ಟರಲ್ಲಿ ಮತ್ತೊಂದಷ್ಟು ರೌಡಿಗಳು ಬಂದು ಆದ್ಯ ಮತ್ತೆ ಚಾಚಾನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಆದ್ಯ ಕೈ ಮೇಲೆ ಒಂದು ಸೀಲ್ ಕೂಡ ಹಾಕ್ಬಿಡ್ತಾರೆ. ಈ ಸೀಲು ಕಾನ್ಸಾರ್ ರಾಜ್ಯದ ಸೀಲು. ಯಾವ್ದಾದ್ರು ಪ್ರಾಪರ್ಟಿ ಮೇಲೆ ಈ ಸೀಲ್ ಇದ್ರೆ ಯಾರು ಅದನ್ನ ಟಚ್ ಮಾಡೋದಿಲ್ಲ, ಪೊಲೀಸು ಮಿಲಿಟರಿ ಯಾರು ಟಚ್ ಮಾಡೋದಿಲ್ಲ, ಯಾಕಂದ್ರೆ ಕಾನ್ಸಾರ್ ಅಷ್ಟೊಂದು ಡೇಂಜರಸ್. ಸೊ ಈ ಕಾರಣದಿಂದ ಯಾರು ಈಕೆಯನ್ನ ಟಚ್ ಮಾಡೋದಿಲ್ಲ, ಈಕೆ ಜೊತೆ ಇರುವ ಯಾರನ್ನು ಟಚ್ ಮಾಡೋದಿಲ್ಲ. ಇದು ದೇವ್ ಅವರ ಅಮ್ಮನಿಗೆ ಕಾಣುತ್ತೆ ದೂರದಲ್ಲಿ ಹೋಗ್ತಿರುವಾಗ. ಆದ್ಯಾಳನ್ನ ಹಿಂಗೆ ಬಿಟ್ರೆ ಅವಳನ್ನೇನಾದ್ರೂ ಮಾಡ್ಬಿಡ್ತಾರೆ ಅಂತ ಮಗನಿಗೆ ಮತ್ತೊಮ್ಮೆ ಪರ್ಮಿಷನ್ ಕೊಡ್ತಾರೆ. ಹೋಗು ಮಗನೇ, ಅದ್ ಏನ್ ಮಾಡ್ಬೇಕೋ ಮಾಡು, ಅವಳನ್ನ ರಕ್ಷಣೆ ಮಾಡು ಅಂತ. ಆಗ ದೇವ್ ಏನ್ ಮಾಡ್ತಾರೆ, ತಮ್ಮ ಜಿಪ್ಸಿ ಮಾಡಿಫೈಡ್ ಜಿಪ್ಸಿನ ಒಳಗಿಂದ ರಾಕೆಟ್ ಲಾಂಚರ್ಗಳು, ಗನ್ಗಳು, ಸಿಕ್ಕಿದ ವೆಪನ್ಸ್ ಗಳನ್ನೆಲ್ಲ ತೆಗೆದು ಎಲ್ಲಾ ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ಯಾಳನ್ನ ಸೇವ್ ಮಾಡ್ತಾರೆ. ಅಂಡ್ ದೇವ್ರನ್ನ ನೋಡಿ ಎಲ್ಲಾ ರೌಡಿಗಳು ಮತ್ತೆ ನಡ್ಗೋಗ್ಬಿಡ್ತಾರೆ. ಈ ದೇವ್ ಈಗ ಯಾಕೆ ನಮ್ಮ ಮೇಲ್ ಬಂದ್ರು ಅಂತ. ದೇವ್ನ ಭಯಾನಕ ರೂಪವನ್ನ ನೋಡಿದ ಆದ್ಯ ಚಾಚನ ಕೇಳ್ತಾರೆ, ಯಾರ್ ಗುರು ಇದು ದೇವು, ಯಾಕೆ ಎಲ್ರು ಇವ್ರನ್ನ ನೋಡ್ಬಿಟ್ಟು ಹಿಂಗ್ ನಡುಕ್ತಾವ್ರೆ ಅಂತ. ಆಗ ಚಾಚಾ ದೇವ್ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸಾವಿರಾರು ವರ್ಷಗಳ ಮುಂಚೆ ಕಾನ್ಸಾರ್ ಅನ್ನುವ ಒಂದು ಪ್ರದೇಶ ಇತ್ತು. ಅದು ಸಮುದ್ರ ಮತ್ತೆ ಬೆಟ್ಟಗಳ ನಡುವೆ ಇತ್ತು. ಇದರಲ್ಲಿ 3 ಜನಾಂಗಗಳಿದ್ವು, ಮನ್ನಾರ್, ಶೌರ್ಯಾಂಗ, ಗಣಿಯಾರ್ ಅಂತ. ಇವ್ರುಗಳ ಕಸುಬು ಏನು ಅಂದ್ರೆ ಲೂಟಿ ಮಾಡೋದು. ಲೂಟಿ ಮಾಡಿ ಇವರು ಶ್ರೀಮಂತರಾಗೋದು. ಹೀಗೆ ಬ್ರಿಟಿಷ್ನವ್ರು ಬಂದ್ರು, ಭಾರತವನ್ನೆಲ್ಲ ಆಕ್ರಮಿಸ್ಕೊಂಡ್ರು. ಆದ್ರೆ ಕಾನ್ಸಾರ್ನ ಆಕ್ರಮಿಸ್ಕೊಳ್ಳೋಕೆ ಇವ್ರಿಗೆ ಆಗ್ಲಿಲ್ಲ. 4-5 ಸಲ ಮಿಲಿಟರಿ ಕಳ್ಸಿದ್ರು. ಕಾನ್ಸಾರ್ ಅವ್ರ ಇವ್ರನ್ನ ಒದ್ದೋಡ್ಸಿದ್ರು. ಇದಾದ್ಮೇಲೆ 1947 ನಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಆಗ ಕಾನ್ಸಾರ್ನ ಏನ್ ಮಾಡೋದು ಅಂತ ಎಲ್ರು ಥಿಂಕ್ ಮಾಡ್ತಿದ್ದಾಗ ಕಾನ್ಸಾರ್ನ ಲೀಡರ್ ಶಿವಮನ್ನಾರ್ ಬಂದ್ಬಿಟ್ಟು, ನಮ್ ಪಾಡಿಗೆ ನಾವಿರ್ತೀವಿ, ನಿಮ್ ಪಾಡಿಗೆ ನೀವಿರಿ, ಭಾರತದ ಕಾನೂನು ನಮ್ಗೆ ಅನ್ವಯಿಸೋದಿಲ್ಲ, ಆದ್ರೆ ನಮ್ಮ ಕಾನೂನು ಎಲ್ಲಾ ಕಡೆನೂ ಅನ್ವಯಿಸುತ್ತೆ. ನೀವ್ ಏನೇ ಲೂಟ್ ಮಾಡಿದ್ರು ಅದ್ರಲ್ಲಿ ನಮ್ಗೊಂದು ಪಾಲ್ ಕೊಡ್ಬೇಕು, ಆಗ ಮಾತ್ರ ನಾವು ಸುಮ್ನಿರ್ತೀವಿ, ಇಲ್ಲ ಅಂದ್ರೆ ನಾವು ಹೆವಿ ಡೇಂಜರಸ್, ಯಾರ್ಗ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ತೀವಿ ಅಂತ ಆವಾಜ್ ಹಾಕ್ತಾರೆ. ಇವರೆಲ್ಲ ಸರಿ ಇಲ್ಲ ಅಂತ ಹೆದರ್ಕೊಂಡು ಮಿನಿಸ್ಟರ್ಗಳೆಲ್ಲ ಏನ್ ಮಾಡ್ತಾರೆ, ನಿಮ್ ಪಾಡಿಗೆ ನೀವ್ ಇವ್ರಪ್ಪ ಅಂತ ಬಿಟ್ಬಿಡ್ತಾರೆ ಇವ್ರನ್ನ. ಈಗ ಎಲ್ಲಾ ಕಡೆಯಿಂದ ಚೆನ್ನಾಗಿ ದುಡ್ಡು ಬತ್ತೈತೆ. ಸೊ ಶಿವಮನ್ನಾರ್ ಏನ್ ಮಾಡಿದ್ರು, ಕಾನ್ಸಾರ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬಿಟ್ರು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬ್ರಿಡ್ಜ್ಗಳು, ವಿಧಾನಸೌಧ ತರ ಪಾರ್ಲಿಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ರು. ಜೊತೆಗೆ ಒಂದು ಕಾನ್ಸ್ಟಿಟ್ಯೂಷನ್ ಬರೆದ್ಬಿಟ್ರು, ಅದಕ್ಕೆ ನಿಬಂಧನೆ ಅಂತ ಹೆಸರಿಟ್ರು. ಅದ್ರಲ್ಲಿ ಒಂದಷ್ಟು ರೂಲ್ಸ್ ಗಳನ್ನೆಲ್ಲ ಬರೆದ್ರು. ಕಾನ್ಸಾರನ್ನ 101 ಭಾಗ ಮಾಡಿದ್ರು. 101 ಭಾಗಕ್ಕೂ ನಾಯಕರುಗಳನ್ನ ನೇಮಿಸಿದ್ರು. ಆ ನಾಯಕರುಗಳಿಗೆಲ್ಲ ಖಡ್ಗ ಕೊಟ್ರು. ಈ ನಾಯಕರುಗಳಲ್ಲಿ 3 ಡಿವಿಷನ್ ಇತ್ತು. ಒಂದು ಕರ್ತ, 2ನೇ ದೊರೆ, 3ನೇದ್ ಕಾಪರಿ. ಕಾಪರಿಗಳು ಕೆಳಸ್ತರದ ನಾಯಕರು, ಇವರಿಗೆ ಸಣ್ಣ ಖಡ್ಗ ಕೊಟ್ರು. ದೊರೆಗಳು ಮಧ್ಯಸ್ತರದ ನಾಯಕರು, ಇವರಿಗೆ ಮೀಡಿಯಂ ಸೈಜ್ ನ ಖಡ್ಗ ಕೊಟ್ರು. ಇವರೆಲ್ಲರಿಗೂ ಮೇಲೆ ಮಹಾರಾಜ ಅಲಿಯಾಸ್ ಕರ್ತ ಇದ್ದ, ಅವನಿಗೆ ದೊಡ್ಡ ಸೈಜಿನ ಖಡ್ಗ ಕೊಟ್ರು. ಬೈ ದ ವೇ ಈ ಕರ್ತನ ಹೆಸರೇನು, ಶಿವಮನ್ನಾರ್ ಅಂತ. ಹೀಗೆ ಎಲ್ಲ ಚೆನ್ನಾಗಿ ನಡೀತಿತ್ತು ಕಾನ್ಸಾರ್. ಬಟ್ ಒಂದಿನ ವಯಸ್ಸಾಗ್ಬಿಟ್ಟು ಶಿವಮನ್ನಾರ್ ಸತ್ತೋಗ್ಬಿಟ್ರು. ಶಿವಮನ್ನಾರ್ ಮನ್ನಾರ್ ಜನಾಂಗಕ್ಕೆ ಸೇರಿದವರು. ಇವರಾದ್ಮೇಲೆ ರೂಲ್ಸ್ ಪ್ರಕಾರ ನೆಕ್ಸ್ಟ್ ಕರ್ತನ ಪೊಸಿಷನ್ ಶೌರ್ಯಾಂಗ ಜನಾಂಗಕ್ಕೆ ಹೋಗ್ಬೇಕಿತ್ತು. ಇದು ಮೊದಲೇ ಡಿಸೈಡ್ ಆಗಿತ್ತು ಶಿವಮನ್ನಾರ್ ಸಾಯೋಕ್ ಮುಂಚೆನೆ. ಆದ್ರೆ ಶಿವಮನ್ನಾರ್ನ ಮಗ ರಾಜ ಮನ್ನಾರ್ಗೆ ಇದು ಇಷ್ಟ ಇಲ್ಲ. ನಮ್ಮ ಅಪ್ಪ ಇಷ್ಟು ದೊಡ್ಡದಾಗಿ ಸಾಮ್ರಾಜ್ಯ ಬೆಳೆಸ್ದ, ಸೊ ಶೌರ್ಯಾಂಗದವ್ರಿಗೆ ಇದೆಲ್ಲ ಸಿಗಬೇಕಾಗಿಲ್ಲ ರಾಜ. ಸೊ ನಾವ್ ಒಂದ್ ಕೆಲಸ ಮಾಡೋಣ, ಶೌರ್ಯಾಂಗದವ್ರನ್ನೆಲ್ಲ ಸಾಯ್ಸಾಕ್ಬಿಟ್ಟು ನಾನೇ ರಾಜ ಆಗ್ಬಿಡೋಣ ಡಿಸೈಡ್ ಮಾಡ್ದ. ಅಂಡ್ ಹೆಂಗಸರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಅಂದಲೇ ಎಲ್ಲರನ್ನು ಕೊಂದು ಹಾಕ್ಲಿಕ್ಕೆ ಶುರು ಮಾಡ್ದ. ಸೊ ದಟ್ ಮುಂಬರುವ ಯಾವುದೇ ಜನಾಂಗ ರಿವೆಂಜ್ ತಗೊಳ್ದಲೇ ಇರ್ಲಿ ಅಂತ. ಅಂಡ್ ಎಲ್ಲರನ್ನ ಸಾಯಿಸಿದ ಮೇಲೆ ಶಿವಮನ್ನಾರ್ ತಾನೇ ರಾಜ ಆಗ್ಬಿಟ್ಟ. ಅಂಡ್ ತನ್ನ ಕಡೆ ಅವ್ರನ್ನೇ ದೊರೆಗಳಾಗಿ ಕಾಪ್ರಿಗಳಾಗಿ ಮಾಡ್ಕೊಂಡ. ಇನ್ನು ರಾಜ ಮನ್ನಾರ್ಗೆ 2 ಜನ ಹೆಂಡತಿಯರು. ದೊಡ್ಡ ಹೆಂಡತಿಗೆ 2 ಮಕ್ಕಳು, ಒಬ್ಬ ಗಂಡು ಮಗ, ಒಬ್ಬ ಹೆಣ್ಣು ಮಗಳು. ಗಂಡು ಮಗ KGF ನ ಗರುಡ, ಹೆಣ್ಣು ಮಗಳು ರಮ. ಇನ್ನು ಚಿಕ್ಕ ಹೆಂಡತಿಗೆ 2 ಮಕ್ಕಳು, ಅದ್ರಲ್ಲಿ ಒಬ್ಬ ವರದ ಅಂದ್ರೆ ನಮ್ಮ ದೇವ್ನ ಕ್ಲೋಸ್ ಫ್ರೆಂಡ್. ವರದನ್ಗೆ ಒಬ್ಬ ತಮ್ಮ ಕೂಡ ಇರ್ತಾರೆ. ಬಟ್ ಈಗ ವರದನ್ಗೆ ದೊರೆ ಪವರ್ ಇಲ್ಲ, ಯಾಕಂದ್ರೆ ತನ್ನ ಕೈನಲ್ಲಿರುವ ಖಡ್ಗನ ಯಾರಿಗೋ ಕೊಟ್ಟುಬಿಟ್ಟ. ಸೊ ದಟ್ ದೇವನ ಫ್ಯಾಮಿಲಿ ಉಳಿಸ್ಕೊಳ್ಳೋಣ ಅಂತ. ಈಗ ವರದ ಅವರ ಖಡ್ಗ ತಗೊಂಡಿದ್ದ ವ್ಯಕ್ತಿಯ ಮಗ ರಂಗ ಇದ್ದಾನೆ. ಆ ರಂಗ ಪ್ರಸ್ತುತ ದೊರೆ ಆಗೋನೆ. ಈಗ ರಾಜ ಮನ್ನಾರ್ನ ಅಳಿಯ ಅಂದ್ರೆ ರಮಾಳ ಗಂಡ ಒಂದು ಪ್ರಪೋಸಲ್ ನ ಇಡ್ತಾನೆ. ವರದನ್ನ ತುಂಬಾ ದಿನ ರಾಜ ಮನೆತನದಿಂದ
ದೂರ ಇಡೋದು ಬೇಡ, ಆತನನ್ನ ಕರೆದು ದೊರೆಯಾಗಿ ಮಾಡೋಣ ಅಂತ. ಬೈದವೇ ರಾಜಮನ್ನಾರ್ಗೂ ಕೂಡ ವರ್ಧನ ಮೇಲೆ ಅತಿ ಪ್ರೀತಿ ಇದೆ, ಆದ್ರೆ ಆತ ಖಡ್ಗ ಕೊಟ್ಬಿಟ್ಟ ಅಂತ ಬೇಜಾರು ಕೂಡ ಇದೆ. ಆದ ಕಾರಣ ರಾಜಮನೆತನದಿಂದ ಇಷ್ಟು ದಿನ ದೂರ ಇಟ್ಟವ್ರೆ. ಆದ್ರೆ ಈಗ ಮಗನ್ನ ಕರೆ ತರೋದು ಅಂತ ಡಿಸೈಡ್ ಮಾಡ್ತಾರೆ. ರಂಗ ನಿನ್ ಕುರ್ಜಿನ ತ್ಯಾಗ ಮಾಡ್ಬಿಡು, ನನ್ ಮಗನಿಗೆ ಕೊಡ್ತೀನಿ ಈ ಕುರ್ಜಿನ ಅಂತ ಹೇಳ್ತಾರೆ. ರಂಗನ್ಗೆ ಮನಸ್ಸಿಲ್ಲ ಕೊಡೋಕೆ, ಬಟ್ ಅವನಿಗೆ ಸಿಕ್ಕಿದ್ ಕೂಡ ಹಂಗೆ ದಾನವಾಗ್ತಾನೆ. ಸೊ ಒಲ್ಲದ ಮನಸ್ಸಿನಿಂದ ಕುರ್ಜಿ ಬಿಟ್ಕೊಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಸರಿ, ಈಗ ವರ್ಧಂಗೆ ದೊರೆ ಪಟ್ಟ ಸಿಕ್ತು. ಜೊತೆಗೆ ರಾಜ ಮನ್ನಾರ್ಗೆ ಊರ್ ಬಿಟ್ಟು ಯಾವ್ದೋ ಕೆಲಸದ ನಿಮಿತ್ತ ಬೇರೆ ಪ್ರದೇಶಕ್ಕೆ ಹೋಗ್ಬೇಕಾಗಿತ್ತು. ಸೊ ತನ್ನ ಮಗಳು ರಮಾಳನ್ನ ನೀನು ಟೆಂಪರಿಯಾಗಿ ಕರ್ತೆಯ ಕೆಲಸವನ್ನ ನಿಭಾಯಿಸು ಅಂತ ಹೇಳಿ ನಾನು ಹೊರಗಡೆ ಹೋಗಿ ವಾಪಸ್ ಬರ್ತೀನಿ, ಬಂದ ನಂತರ ವರದನ್ನ ಕರ್ತನನ್ನಾಗಿ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವರದ ನೆನ್ನೆ ಮೊನ್ನೆ ಬಂದು ದೊರೆ ಆದ, ಅವನ್ನೇ ಕರ್ತ ಮಾಡ್ಬಿಡ್ತಾರ ಅಂತ ಎಲ್ರಿಗೂ ಉರಿ ಶುರುವಾಗತ್ತೆ. ಸೊ ಎಲ್ಲಾ ದೊರೆಗಳು ಸೇರ್ಕೊಂಡು ಏನ್ ಮಾಡ್ತಾರೆ, ರಾಜ ಮನ್ನಾರ್ ಆಚೆ ಹೋದ್ಮೇಲೆ ಈ ವರ್ಧನ ಹೇಗಾದ್ರೂ ಮಾಡಿ ಸಾಯ್ಸಾಕ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ವರ್ಧನ್ ಕಡೆಯವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ, ವರ್ಧನ್ ಮನೆ ಮೇಲೂ ಅಟ್ಯಾಕ್ ಮಾಡ್ತಾರೆ. ಇನ್ನೇನ್ ಎಷ್ಟೊಂದ್ ಜನ ಸೇರ್ಕೊಂಡು ವರ್ಧನ್ನ ಕೊಲೆ ಮಾಡ್ಬೇಕು. ಅಷ್ಟರಲ್ಲಿ ಟೆಂಪರರಿ ಕರ್ತೆ ರಮ ದೊಡ್ಡ ಗಂಟೆ ಬಾರಿಸ್ತಾಳೆ. ಅದರ ಅರ್ಥ ಏನು, ಇವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರುತ್ತೆ ಗಂಟೆ ಬಾರಿಸಿದ್ರೆ ಸೀಸ್ ಫೈರ್ ಘೋಷಣೆ ಅಂತ. ಅಂದ್ರೆ ಸೀಸ್ ಫೈರ್ ಇದ್ದಾಗ ದೊರೆಗಳೆಲ್ಲ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಸಾಯುವಂತಿಲ್ಲ. ಬೈ ದ ವೇ ರಮಂಗೂ ವರ್ಧನ್ ಕಂಡ್ರೆ ಆಗ್ತಿರೋದಿಲ್ಲ. ಹಾಗಿದ್ಮೇಲೆ ವರ್ಧ ಸತ್ರೆ ರಮಂಗ್ ಏನ್ ಲಾಸ್? ಏನು ಲಾಸ್ ಇಲ್ಲ, ಬಟ್ ಅಪ್ಪ ಇಲ್ದಾಗ ಈ ತರ ಗಲಾಟೆ ಆಯ್ತು, ಅಂಡರ್ ರಮಾಸ್ ವಾಚ್ ಅಂತ ರಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಈ ತರ ಮಾಡಿದ್ಲು. ಈಗ ರಮ ಎಲ್ರನ್ನು ಕರೆದ್ ಕೇಳ್ತಾಳೆ, ಯಾಕ್ರೋ ಹಿಂಗ್ ಹೊಡ್ಕೊಂಡ್ ಕಿತ್ತಾಡ್ತಿದ್ದೀರಾ ಅಂತ. ಆಗ ಜನಗಳೆಲ್ಲ ಹೇಳ್ತಾರೆ, ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿದೆ ಯಾರ್ ಪವರ್ಫುಲ್ ಅವರು ದೊರೆ ಆಗ್ಬಹುದು, ಕರ್ತ ಆಗ್ಬಹುದು ಅಂತ. ಅದಕ್ಕೋಸ್ಕರ ಯಾರ್ ಪವರ್ಫುಲ್ ಅಂತ ಡಿಟರ್ಮಿನ್ ಮಾಡ್ಲಿಕ್ಕೋಸ್ಕರ ಕಿತ್ತಾಡ್ತಿದೀವಿ ಅಂತ. ಅಂಡ್ ಆಲ್ಸೋ ರಮಗೆ ಹೇಳ್ತಾರೆ ಆ ದೊರೆಗಳೆಲ್ಲ, ನಾವೀಗ ವೋಟಿಂಗ್ ಅನ್ನ ಕರೆಯೋಣ, ಈ ಸೀಸ್ ಫೈರ್ ಅನ್ನ ತೆಗೆದು ಹಾಕಬೇಕು ಅಥವಾ ಸೀಸ್ ಫೈರ್ ಕಂಟಿನ್ಯೂ ಆಗಬೇಕು ಅಂತ. ಸರಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ವೋಟಿಂಗ್ ಅನ್ನ 9 ದಿನಗಳ ನಂತರ ಇಟ್ಕೊಳ್ಳೋದು ಅಂತ ಡಿಸೈಡ್ ಆಗತ್ತೆ. ಬಟ್ 9 ದಿನ ಕಾಯ್ಲಿಕ್ಕೆ ಯಾರು ತಯಾರಿಲ್ಲ. 9 ದಿನದಲ್ಲಿ ಏನೇನಾಗ್ಬಿಡುತ್ತೋ ಅಂತ ಎಲ್ರಿಗೂ ಭಯ. ಸೊ ಎಲ್ಲಾ ದೊರೆಗಳು ಏನ್ ಮಾಡಿದ್ರು, ಒಂದಷ್ಟು ದುಡ್ಡುಗಳನ್ನ ಖರ್ಚು ಮಾಡಿ ಫಾರಿನ್ ಗಳಿಂದ ಎಲ್ಲ ಸೈನ್ಯವನ್ನ ಕರ್ಸಿದ್ರು, ವೆಪನ್ಸ್ ಗಳನ್ನ ತರಿಸಿದ್ರು. ಉಗಾಂಡ ಅಂತೆ, ಯುಕ್ರೇನ್ ಅಂತೆ, ಯಾವ್ಯಾವ ದೇಶ ಬೇಕೋ ಆ ದೇಶದಿಂದ ದುಡ್ಡು ಕೊಟ್ಬಿಟ್ಟು ಸೈನಿಕರನ್ನ ಕೊಂಡ್ಕೊಂಡು ಬಂದ್ರು. ಬಟ್ ಈ ವರ್ಧನ್ ಹತ್ರ ದುಡ್ಡು ಇಲ್ಲ, ಅಷ್ಟೊಂದ್ ಸೈನ್ಯನ ಕೊಂಡ್ಕೊಳ್ಳೋಕೆ ರಿಸೋರ್ಸಸ್ ಕೂಡ ಇಲ್ಲ. ಈ ಕಾರಣದಿಂದ ವರ್ಧ ಏನ್ ಮಾಡಿದ್ರು, ಡೈರೆಕ್ಟ್ ತನ್ನ ಆತ್ಮೀಯ ಗೆಳೆಯ ದೇವ ಹತ್ರ ಹೋದ್ರು. ಚಿಕ್ಕ ವಯಸ್ಸಿಂದಲೂ ಅವರನ್ನ ಭೇಟಿನೇ ಆಗಿಲ್ಲ. ಆದ್ರೆ ಈಗ ಸಡನ್ ಆಗಿ ಹೋಗ್ಬಿಟ್ಟು, ಬಾ ನನ್ ಜೊತೆ ನಮ್ಮ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಅವ್ರ ಅಮ್ಮಂಗೆ ಕಳ್ಸೋದು ಇಷ್ಟ ಇರ್ಲಿಲ್ಲ ಮಗನ, ಆದ್ರೂ ಸಹ ಚಿಕ್ಕ ವಯಸ್ಸಿನಲ್ಲಿ ಮಾತು ಕೊಟ್ಬಿಟ್ಟಿದ್ದ ನನ್ನ ಮಗ ಅಂತ, ಸರಿ ಹೋಗ್ ಬರಪ್ಪ ಅಂತ ಕಳ್ಸಿದ್ರು. ಇವಾಗ ವರ್ಧ ಮತ್ತೆ ದೇವ ಅವರ ಎಂಟ್ರಿ ವಾಪಸ್ ಕಾನ್ಸರ್ ಒಳಗೆ ಆಯ್ತು. ಬಟ್ ವರ್ಧನ್ ಕಡೆಯವರೆಲ್ಲ ಕೇಳ್ತಾರೆ, ಇವನೊಬ್ಬನ್ ಕರ್ಕೊಂಡ್ ಬಂದ್ಬಿಟ್ರೆ ಏನ್ ಕತೆ, ಹೇಗೆ ಇವನೊಬ್ಬನ್ ಇಟ್ಕೊಂಡು ನಾವು ಹೆಂಗೆ ಫೈಟ್ ಮಾಡೋದು ಅಂತ. ಬಟ್ ಇವ್ರೊಬ್ರೆ ದೊಡ್ಡ ಆರ್ಮಿಗಿಂತ ಏನ್ ಕಡಿಮೆ ಇಲ್ಲ ಅಂತ ಹೇಳಿ ವರ್ಧ ಇವ್ರೊಬ್ರನ್ನೇ ಕರ್ಕೊಂಡು ಬಂದವ್ರೆ. ಅಂಡ್ ಅನ್ಕೊಂಡಂತೆ ಇವ್ರು ಕೂಡ ಆರ್ಮಿ ತರನೇ ವರ್ತಿಸ್ತಿರ್ತಾರೆ. ಒಂದ್ಸಲ 8 ದೊರೆಗಳಲ್ಲಿ ಒಬ್ಬ ದೊರೆಯ ಮಗ ವಿಷ್ಣು ಅನ್ನೋನು ಒಂದು ಅಪ್ರಾಪ್ತ ಹೆಣ್ಣು ಮಗುವಿನ ಮೇಲೆ ಕಣ್ಣು ಹಾಕಿರ್ತಾನೆ. ಅದನ್ನ ನೋಡ್ಕೊಂಡು ಸುಮ್ನಿರೋಕ್ ಆಗೋದಿಲ್ಲ ನಮ್ಮ ದೇವಾಗೆ. ಸೊ ಅವನ ಆರ್ಮಿ ಸಹಿತ ಅವನನ್ನು ಕೂಡ ಜನಗಳ ಮಧ್ಯೆನೆ ಕತ್ತರಿಸಾಕ್ಬಿಡ್ತಾರೆ. ಸೀಸ್ ಫೈರ್ ಇದ್ದಾಗ ಹಿಂಗೆ ಗಲಾಟಿ ಮಾಡ್ದೆ ಅಂತ ಇವಾಗ ಕರ್ತೆ ಏನ್ ಮಾಡ್ತಾಳೆ, ದೇವ ಮತ್ತೆ ವರ್ಧ ಇಬ್ರು ಅರೆಸ್ಟ್ ಮಾಡಿಸ್ಬಿಡ್ತಾಳೆ. ಅಂಡ್ ಒಂದ್ ಸಭೆನೂ ಸೇರತ್ತೆ. ಇವರಿಬ್ರು ಸೀಸ್ ಫೈರ್ ಇದ್ದಾಗ ಗಲಾಟಿ ಮಾಡಿದ್ರು, ಬಂದ್ ಸಾಯಿಸ್ಬಿಟ್ರು. ಇವರನ್ನ ಏನ್ ಮಾಡ್ಬೇಕು ಅಂತ. ಈಗ ಸತ್ತೋಗೋನಲ್ಲ ವಿಷ್ಣು ಅವ್ರ ಅಪ್ಪ, ನನ್ನ ಮಗನೇ ಸಾಯಿಸ್ಬಿಟ್ಟೆ, ಇವರಲ್ಲಿ ಒಬ್ಬನ ತಲೆಯನ್ನ ನಾನು ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ವರ್ಧ ತಲೆನ ಕತ್ತರಿಸ್ಬಿಡೋಣ ಅಂತ ಹೋಗ್ತಿರ್ತಾನೆ. ಆಗ ದೇವ ಅವ್ರು ಹೇಳ್ತಾರೆ, ನೋ 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 ವರ್ಧನ ಟಚ್ ಮಾಡ್ಬೇಡಿ ಪ್ಲೀಸ್, ನಿಮ್ ಕಾಲ್ ಹಿಡ್ಕೊಂತೀನಿ, ನಾನ್ ನಿಮ್ ಮಗನ್ ಸಾಯಿಸಿದ್ದು, ನನ್ನನ್ ಬೇಕಾದ್ರೆ ಕತ್ತರಿಸಾಕಿ ಅಂತ. ಬಟ್ ಕೇಳೋದಿಲ್ಲ ವ್ಯಕ್ತಿ ವರ್ಧನ ಇನ್ನೇನ್ ಸಾಯಿಸ್ಬೇಕು. ಅಷ್ಟ್ರಲ್ಲಿ ರೊಚ್ಚಿ ಗೆದ್ದ ದೇವ ಅದೇ ಸಭೆಯಲ್ಲಿ ಅವ್ರ ಅಪ್ಪನ ತಲೆನೂ ಕತ್ತರಿಸ್ಬಿಡ್ತಾನೆ. ಈಗ ಮತ್ತಷ್ಟು ಗಲಾಟಿಗಳಾಗೋದು ಬೇಡ, ಸೀಸ್ ಫೈರ್ ನಲ್ಲಿ ಮತ್ತೆ ಒಂದಷ್ಟು ಕೊಲೆಗಳಾಗೋದು ಬೇಡ ಅಂತ ಮತ್ತೆ ಇವರಿಬ್ರನ್ನ ವಾಪಸ್ ಜೈಲಿಗೆ ಕಳಿಸ್ತಾರೆ. ಸೀಸ್ ಫೈರ್ ಇರ್ಬೇಕೋ ಬೇಡವೋ ಅಂತ ವೋಟ್ ಮಾಡುವ ದಿನ ಬಂದೇ ಬಿಡುತ್ತೆ. ಎಲ್ರೂ ವೋಟ್ ಹಾಕ್ತಾರೆ. ಸೀಸ್ ಫೈರ್ ನ ತೆಗೆಯುವ ಕಡೆನೆ ಜಾಸ್ತಿ ವೋಟ್ ಹೋಗಿರುತ್ತೆ. ಅಷ್ಟರಲ್ಲಿ ಕರ್ತ ಅಲ್ಲಿಗೆ ಬಂದ್ಬಿಡ್ತಾರೆ. ಅವ್ರು ಕೂಡ ವೋಟ್ ಹಾಕ್ತಾರೆ. ಎರಡೂ ಕಡೆ ಸಮ ಸಮ ವೋಟಿಂಗ್ ಆಗಿದೆ. ಈಗ ಫೈನಲಿ ಇನ್ನೊಂದೇ ಒಂದು ವೋಟ್ ಉಳ್ಕೊಂಡಿದೆ, ವರ್ಧ ವೋಟು. ವರ್ಧ ಎಲ್ಲಿಗೆ ವೋಟ್ ಹಾಕ್ತಾರೋ ಅಲ್ಲಿಗೆ ಸೀಸ್ ಫೈರ್ ಇರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ವರ್ಧ ಡಿಸೈಡ್ ಮಾಡ್ತಾರೆ ಸೀಸ್ ಫೈರ್ ನ ತೆಗೆದು ಹಾಕ್ಲಿಕ್ಕೆ. ಸೊ ಬೇಸಿಕಲಿ ವರ್ಧಾಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ಅವತ್ತಿಂದ ಇಷ್ಟು ದಿನ ನನ್ನನ್ನು ದೊರೆ ಪದವಿಯಿಂದ ದೂರ ಇಟ್ಟಿದ್ರು, ಅರಮನೆಯಿಂದ ದೂರ ಇಟ್ಟಿದ್ರು, ಇನ್ನು ಮೇಲೆ ನಾನು ದೂರ ಇರೋದಿಲ್ಲ, ನನಗೆ ಕರ್ತನ ಕುರ್ಜಿ ಬೇಕು, ನನ್ನ ಫ್ರೆಂಡು ದೇವ ಜೊತೆ ಸೇರ್ಕೊಂಡು ಆ ಕುರ್ಜಿಯನ್ನ ನಾನು ಬೇಟೆ ಆಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಸೀಸ್ ಫೈರ್ ಗೆ ಎಗೇನ್ಸ್ಟ್ ವೋಟ್ ಹಾಕ್ಬಿಟ್ರು. ಬಟ್ ಕರ್ತ ರಮ ಇವರೆಲ್ಲ ಊರ್ಕೊಂಡ್ರು. ಅಂಡ್ ವರ್ಧನ್ ಕಡೆಯವ್ರಿಗೆಲ್ಲ ಫುಲ್ ಭಯ ಇತ್ತು, ನಾವು ಕರ್ತನ್ಗೆ ವಿರುದ್ಧವಾಗಿ ವೋಟ್ ಹಾಕಿದೀವಿ, ಇವತ್ತು ಹೇಗೆ ಬದುಕ್ತೀವಿ ಅಂತ. ಬಟ್ ಹೆದರ್ಕೊಂಡೆ ಇರೋಕ್ ಆಗೋದಿಲ್ಲ ಅಂತ ವರ್ಧ ಅಂಡ್ ದೇವ ಇಬ್ರು ಏನ್ ಮಾಡಿದ್ರು, ಅವತ್ ರಾತ್ರಿ ಕತ್ತಿನ ಕೈಗೆ ಎತ್ಕೊಂಡ್ರು. ತಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವ್ರನ್ನೆಲ್ಲ
ಕಾಲ ಕತ್ತರಿಸಾಕಿದ್ರು. ಈ ನಡುವೆ ರಮ ಅವ್ರ ಅಪ್ಪನ ಹತ್ರ ಬಂದು ಜಗಳ ಕಾಯ್ತಾಳೆ. ನೀನು ವರದನ್ನ ರಾಜ ಮಾಡ್ತೀನಿ ಅಂದಾಗ್ಲಿಂದ ಈ ಗಲಾಟೆಗಳೆಲ್ಲ ನಡೀತಿವೆ, ನಿಂದೆ ತಪ್ಪು ಅಂತ. ಆಗ ರಾಜ ಮನ್ನಾರ್ ಸ್ಟೋರಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ನೋ ನೋ ನೋ, ನಾನ್ ಅವನನ್ನ ರಾಜನಾಗಿ ಘೋಷಣೆ ಮಾಡ್ಲಿಕ್ಕೆ ಬೇರೆನೆ ಕಾರಣ ಇದೆ. ನಿಮ್ಮ ಮಾವ ಮತ್ತೆ ನನ್ನ ದೊಡ್ಡ ಮಗ ರುದ್ರ ಇಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾವ್ರೆ, ಮಹಾರಾಜ ಆಗಬೇಕು ಅಂತ ಸ್ಕೆಚ್ ಹಾಕವ್ರೆ. ಜೊತೆಗೆ ಗಣಿಯಾರ್ ಜನಾಂಗದ ವಾಲಿ ಕೂಡ ಇವರ ವಿರುದ್ಧ ಕತ್ತಿ ಮಸೀತಾ ಇದ್ದಾನೆ, ನಮ್ಗೆ ಕೂಡ ಮಹಾರಾಜನ ಪಟ್ಟ ದೊರಕಲಿ ಅಂತ. ಅದಲ್ಲದೆ ಈ ರಮಾಳ ಗಂಡ ಕೂಡ ಮನ್ನಾರ್ ಜನಾಂಗದವಲ್ಲ, ಆತ ಕೂಡ ಶಕುನಿ ಪಾತ್ರವನ್ನ ನಿರ್ವಹಿಸ್ತಿದ್ದಾನೆ. ಬೈದವೇ ರಮಾಳ ಗಂಡ ಶೌರ್ಯಾಂಗ ಜನಾಂಗಕ್ಕೆ ಸೇರಿದವ. ಅವತ್ತಿನಿಂದ ಹೊಂಚ್ ಹಾಕಿ ಶಿವಮನ್ನಾರ್ನ ಮುಗಿಸಿ ಶೌರ್ಯಾಂಗದ ಯಾರನ್ನಾದ್ರೂ ಎತ್ತಿ ಕಟ್ಟಬೇಕು ಅಂತ ಸ್ಕೆಚ್ ಹಾಕಿದ್ದ. ಅಂಡ್ ಶೌರ್ಯಾಂಗರ ನಾಯಕ ಮಹಾರಾಜ ಆಗ್ಬೇಕಿತ್ತಲ್ಲ, ಅವನನ್ನ ಸಾಯ್ಸಾಕ್ಬಿಟ್ನಲ್ಲ ಈ ಶಿವಮನ್ನಾರ್. ಆತನ ಮಗ ಇನ್ನು ಬದುಕಿದಾನೆ, ಅವನನ್ನ ಅವತ್ತಿನಿಂದ ಹುಡುಕ್ತಿರ್ತಾರೆ ಈ ರಮಾಳ ಗಂಡ ಅಂಡ್ ಗ್ಯಾಂಗು. ಅಂಡ್ ಆ ಶೌರ್ಯಾಂಗ ರಾಜರ ಮಗ ಬೇರೆ ಯಾರು ಅಲ್ಲ, ನಮ್ಮ ದೇವ. ಸೊ ಈ ಸಿಂಹಾಸನದ ನಿಜವಾದ ಉತ್ತರಾಧಿಕಾರಿ ಯಾರು? ದೇವ. ಈಗ ಫೈನಲಿ ಶೌರ್ಯಾಂಗದವರಿಗೆ ದೇವ ಸಿಕ್ಕಿದ್ದಾರೆ ಅಂಡ್ ಅವರು ಕೂಡ ಸಿಂಹಾಸನದ ಮೇಲೆ ಹಕ್ಕನ್ನ ಚಲಾಯಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಬಟ್ ದೇವಾಗೆ ಈ ವಿಚಾರ ಇನ್ನೂ ಗೊತ್ತಿಲ್ಲ. ಅಂಡ್ ದೇವ ಅವರ ಅಪ್ಪನನ್ನ ಸಾಯಿಸಿದ್ದು ಶಿವಮನ್ನಾರೇ, ಬಿಕಾಸ್ ಅವ್ರ ಅಪ್ಪ ಸಿಂಹಾಸನ ಏರ್ಬಿಡ್ತಾರೆ ಅಂತ. ಅಂಡ್ ದೇವ ಅಂಡ್ ಅವ್ರ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಕೂಡ ಶಿವಮನ್ನಾರೇ. ಈತ ಹಿಂಗೆಲ್ಲ ಮಾಡ್ದ ಅಂತ ದೇವಾಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ದೇವ ಏನ್ ಮಾಡ್ತಾರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಶೌರ್ಯಾಂಗದ ಕಣ್ಣು ಸಿಂಹಾಸನದ ಮೇಲಿದೆ, ಗಣಿಯಾರ್ ಜನಾಂಗದ ವಾಲಿಯ ಕಣ್ಣು ಸಿಂಹಾಸನದ ಮೇಲಿದೆ, ಅಂಡ್ ವರದ ಮತ್ತೆ ದೇವ ಅವರ ಇಬ್ಬರ ಕಣ್ಣು ಕೂಡ ಸಿಂಹಾಸನದ ಮೇಲಿದೆ. ಅಂಡ್ ದೇವ ಅವ್ರಿಗೆ ಇನ್ನು ನಿಜ ಗೊತ್ತಿಲ್ಲ. ನಿಜ ಆದ್ಮೇಲೆ ದೇವ ಅವರು ಯಾವ ಕಡೆ ತಿರುಗ್ತಾರೆ ಅನ್ನೋದು ಗೊತ್ತಿಲ್ಲ. ಇಷ್ಟೆಲ್ಲ ಜನಗಳು ಸಿಂಹಾಸನಕ್ಕೋಸ್ಕರ ಹೊಡೆದಾಡೋರಿದ್ದಾರೆ. ಸೊ ಈ ಹೊಡೆದಾಟದಲ್ಲಿ ಯಾರ್ ಗೆಲ್ತಾರೆ, ಯಾರ್ ಸೋಲ್ತಾರೆ? ಅಂಡ್ ವರದ ಅವ್ರ ಅಪ್ಪನೇ ದೇವ ಅವ್ರ ಅಪ್ಪನ್ನ ಸಾಯಿಸಿರೋದ್ರಿಂದ ವರದ ಮತ್ತೆ ದೇವ ಅವರ ಫ್ರೆಂಡ್ಶಿಪ್ ಏನಾಗತ್ತೆ, ಇವರಿಬ್ಬರಲ್ಲಿ ಯಾರು ನಿಜವಾದ ಸಿಂಹಾಸನವನ್ನ ಏರ್ತಾರೆ ಅನ್ನೋದು ಸೆಕೆಂಡ್ ಪಾರ್ಟ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಫೈಟ್ಸ್, ಸ್ಟೋರಿ ಲೈನ್, ರೆಟ್ರೋ ಎಫೆಕ್ಟ್ ಎಲ್ಲ ಒಂಥರ ಚೆನ್ನಾಗಿದೆ. ಒಂದ್ಸಲ ನೋಡಬಹುದು ಮೂವಿ. ಲೆಟ್ಸ್ ಸಿ ಎಲ್ಲಿವರೆಗೂ ತಲುಪುತ್ತೆ, ಪಾರ್ಟ್ 2 ನಲ್ಲಿ ಏನೇನ್ ಬರುತ್ತೆ ಅಂತ. ಓಕೆ, ಬಾಯ್.